ನಮಸ್ಕಾರ. ನಮಸ್ಕಾರ. ಇವ್ರು ನಮ್ಮ ಯಜಮಾನ್ರು ರಾಘವ್ ಅಂತ. ಅವ್ರು ಗೀತಾ ಅವರು, ಇವರು ಗಂಗಾಧರ್. ಹಲೋ. ಯಾಕೆ ಹುಡುಗಿ ಅಪ್ಪ ಅಮ್ಮ ಬರಲಿಲ್ವಾ? ಇಲ್ಲ, ಬಂದಿಲ್ಲ. ನೀವು ಯಾಕೆ ಕೇಳ್ತಾ ಇದ್ದೀರಿ ಅಂತ ನಂಗೆ ಅರ್ಥ ಆಗುತ್ತೆ. ಈ ಮದುವೆ ಜವಾಬ್ದಾರಿ ತಗೊಂಡಿದ್ದು ನಾವು, ಅದಕ್ಕೆ ನಾವಿಬ್ಬರೇ ಬಂದಿದ್ದು. ನೀವು ಸಂಕೋಚ ಮುಜುಗರ ಪಡೆದೆ ಅದೇನೇ ಇದ್ರೂ ಧಾರಾಳವಾಗಿ ನಮ್ಮ ಜೊತೆ ಮಾತಾಡ್ಬೋದು. ಗೀತಾ, ಬಂದು ಇಲ್ಲೇ ಮಾತಾಡಿಸ್ತೀಯೋ ಇಲ್ಲೋ ಒಳಗೆ ಕರೆದು ಕಾಫಿ ತಿಂಡಿ ಕೊಡ್ತೀಯೋ? ಅಯ್ಯೋ, ನಾನೊಬ್ಳು ಮರ್ತೇ ಬಿಟ್ಟೆ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ. ಇವ್ರು ನಮ್ಮ ಯಜಮಾನ್ರು, ಹುಡುಗ ರಾಹುಲ್ ಅಂತ. ನಿಮ್ಮ ಬಗ್ಗೆ ಮೇಡಮ್ ತುಂಬ ಹೇಳಿದ್ದಾರೆ, ನಾನು ತುಂಬ ಕೇಳಿದ್ದೀನಿ. ಈಗ ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಸರ್? ಸದ್ಯಕ್ಕೊಂದು ಪ್ರಾಜೆಕ್ಟ್ ಶುರು ಆಗಬೇಕಾಗಿದೆ. 3-4 ಪ್ರಾಜೆಕ್ಟ್ ಮುಗಿತಾ ಬಂದಿವೆ. ಇದಾದ್ಮೇಲೆ ಒಂದೆರಡು ಲೈನಪ್ ಆಗಿದೆ. ಓ, ಸೂಪರ್ ಸರ್. ಈಗ ಸದ್ಯಕ್ಕೆ ಮೀನಾಕ್ಷಿ ಮದುವೆ ಅನ್ನೋ ಪ್ರಾಜೆಕ್ಟ್. ರೀ, ಹುಡುಗ ಹೇಗಿದ್ದಾನೆ? ಓಹೋ, ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಯಾರ ಸೆಲೆಕ್ಷನ್ ಇದು? ಮಿಸಸ್ ರಾಘವ್ ಸೆಲೆಕ್ಷನ್. ಸುಮ್ಮನೆನಾ? ನೋಡಿ ಅಮ್ಮ, ನಮ್ಮ ಹುಡುಗಿಗೂ ನಿಮ್ಮ ಮಗ ಇಷ್ಟ ಆಗಿದ್ದಾರೆ, ನಮಗೂ ತುಂಬ ಇಷ್ಟ ಆಗಿದ್ದಾರೆ. ಒಂದು ಒಳ್ಳೆ ದಿನ ನೋಡಿ ಹುಡುಗಿನ ನೋಡೋ ಶಾಸ್ತ್ರ ಮುಗಿಸಿ. ಮದುವೆ ಬೇಕಾದರೆ ಎರಡು ಮನೆಗೆ ಹೊಂದಾಣಿಕೆ ಆಗುವಂಥ ದಿನ ನೋಡಿ ಫಿಕ್ಸ್ ಮಾಡ್ಕೊಳ್ಳೋಣ. ಏನಂತೀರಾ? ಆಗ್ಬಹುದು. ಕೊಡೋದು ತಗೊಳ್ಳೋದ್ರ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ? ನೋಡಿ, ನಾನು ಮೀನಾಕ್ಷಿಗೆ ಅಕ್ಕ ಇದ್ದ ಹಾಗೆ. ಸಂಕೋಚ ಪಟ್ಕೊಳ್ದೆ ಅದೇನು ಅಂತ ನೇರವಾಗಿ ಕೇಳಿ. ಆ್ಯಕ್ಚುಲಿ ನಾವೇನು ಎದುರು ನೋಡಲ್ಲ, ನಿಮ್ಮ ಖುಷಿ, ನೀವೇನಾದರೂ ಕೊಡಿ. ಹೀಗಂದ್ರೆ ಹೇಗೆ? ಏನು ಬೇಕು ಅಂತ ಸರಿಯಾಗಿ ಕೇಳಿ. ನಮ್ಮ ಮಗಳ ಮದುವೆಗೆ ಒಂದು ಕಾರು, ಸೈಟು, 1 kg ಬಂಗಾರ ಕೊಟ್ಟು ಜೊತೆಗೆ ಮದುವೆ ಖರ್ಚನ್ನು ನಾವೇ ನೋಡ್ಕೊಂಡಿದ್ವಿ. ಇದಿಷ್ಟು ನೀವು ಕೊಡಿ ಅಂತ ನಾವು ಕೇಳಲ್ಲ. ನಿಮ್ಮ ಸಂತೋಷ, ಹುಡುಗಿ ಮೇಲಿನ ಪ್ರೀತಿಗೆ ನಿಮ್ಗೆ ಎಷ್ಟು ಕೊಡಬೇಕು ಅನ್ಸುತ್ತೋ ಅಷ್ಟು ಕೊಡಿ. ಇಷ್ಟೇ ತಾನೇ? ನೀವು ಬಂದು ಹುಡುಗಿನ ನೋಡಿ, ನಿಮಗೆ ಓಕೆ ಅನಿಸಿದ್ರೆ ಮಾತುಕತೆ ಮುಂದುವರ್ಸೋಣ. ಆದರೆ ನೀವು ಎದುರು ನೋಡ್ತಿರೋಕ್ಕಿಂತ 2 ಪಟ್ಟು ಹೆಚ್ಚು ವರೋಪಚಾರ ಮಾಡ್ತೀವಿ. ಇದಕ್ಕೆ ನಾನು ನಮ್ಮ ಮನೆಯವರೇ ಗ್ಯಾರಂಟಿ. ಏನಂತೀರಾ? ಹಾಂ, ಖಂಡಿತ. ನಮ್ಮ ಹುಡುಗಿಗೆ ಇಷ್ಟು ವರ್ಷ ಆದರೂ ಯಾಕೆ ಮದುವೆ ಆಗಿಲ್ಲ ಅಂತ ಅವಳ ಮೇಲೆ ಏನಾದರೂ ಅನುಮಾನನಾ? ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಖಂಡಿತ ಅಂತ ಯಾವ ಯೋಚನೆನೂ ಇಲ್ಲ. ಸಾರ್ ಏನೊಂದು ಮಾತಾಡದೆ ಸುಮ್ಮನೆ ಕೂತಿದಾರಲ್ಲ, ಅದಕ್ಕೆ ಕೇಳಿದೆ. ಅದು ಅವರ ಮದುವೆ ದಿನಗಳು ಜ್ಞಾಪಕ ಆಗಿರಬೇಕು. ಅವರು ನನ್ನ ಮದುವೆ ಆಗಬೇಕಾದ್ರೆ 1 ರೂಪಾಯಿನೂ ತಗೊಂಡಿರಲಿಲ್ಲ. ಇಷ್ಟಪಟ್ಟು ಮದುವೆ ಆದರು. ಈಗ ಹಣ, ಒಡವೆ, ಆಸ್ತಿ ಇಲ್ಲದೆ ಮದುವೆನೇ ಆಗಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಮಗಳ ಮದುವೆ ಮಾತುಕತೆಯಲ್ಲೂ ಹೀಗೆ ಇದ್ರು ಅಲ್ವೇನ್ರಿ? ನೋಡಿ, ಮೀನಾಕ್ಷಿ ಬಂಗಾರದಂತ ಹುಡುಗಿ, ಗಂಡಸಿನ ಹಾಗೆ ದುಡ್ದು ಮನೆ ನಡೆಸ್ತಾ ಇದ್ದಾಳೆ. ನೋಡಿ, ಎಷ್ಟೋ ಸಂಬಂಧಗಳು ಬಂತು, ಇವಳನ್ನ ಇಷ್ಟನೂ ಪಟ್ರು. ಆದರೆ ಇವಳು ಕೇಳ್ತಿದ್ದಿದ್ದು ಒಂದು ಮಾತಿಗೆ ಯಾರೂ ಒಪ್ಪಲಿಲ್ಲ. ಏನು? ಮೀನಾಕ್ಷಿ ಮದುವೆ ಆದ್ಮೇಲೂ ತಾನು ದುಡಿಯೋ ಸಂಬಳದಲ್ಲಿ ಅರ್ಧ ಭಾಗ ತನ್ನ ತಂದೆ ತಾಯಿ ಕೊಡ್ಬೇಕನ್ನೋ ಆಸೆ. ಆ ಆಸೆಗೆ ನಿಮ್ಮ ಮಗ ಒಪ್ಕೊಂಡಿದ್ದಕ್ಕೆ ತುಂಬ ಸಂತೋಷ. ಈಗಿನ ಕಾಲದಲ್ಲಿ ನಿಮ್ಮ ಮಗನಂತವ್ರು ಸಿಗೋದು ತುಂಬ ಅಪರೂಪ. ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಇದು ನನ್ನ ಕರ್ತವ್ಯ. ಎಲ್ಲ ನಿಮ್ಮ ದೊಡ್ಡ ಗುಣ. ಹೆಣ್ಣು ನೋಡೋಕೆ ಯಾವಾಗ ಬರ್ತೀರಾ? ನಾಳೆನೇ ಒಳ್ಳೆ ದಿನ, ನಾಳೆ ಬೆಳಗ್ಗೆನೆ ಬರ್ತೀವಿ. ಸರಿ, ಅಡ್ರೆಸ್ ನಾನು ಮೆಸೇಜ್ ಮಾಡ್ತೀನಿ. ಸರಿ ಅಮ್ಮ, ಬರ್ತೀವಿ. ಲಕ್ಷ್ಮಿ, ನನ್ನ ಮೊಬೈಲ್ ಒಳಗಿಟ್ಟು ಬಂದಿದ್ದೀನಿ. 1 ನಿಮಿಷ ಇಲ್ಲೇ ಇರು, ಹೋಗಿ ತಂದ್ಬಿಡ್ತೀನಿ. ಸರಿ. ಮೊಬೈಲ್ ತಗೊಳ್ಳಿ. ಥ್ಯಾಂಕ್ ಯು.
ಸರಿ ಸರ್, ನಾಳೆ ಸಿಗೋಣ. ನಾಳೆ ಸಿಗೋದು ಲೈಫಲ್ಲಿ ಇನ್ ಮುಂದೆ ಯಾವತ್ತೂ ನೀನು ನನಗೆ ಸಿಗಬಾರ್ದು. ವಾಟ್ ಯು ಮೀನ್? ನೀನು ಮೀನಾಕ್ಷಿ ನೋಡಕ್ಕೆ ಬರಬಾರ್ದು. ಯಾಕೆ ಸರ್? ಒಂದು ವೇಳೆ ಮೀನಾಕ್ಷಿ ನೋಡಕ್ ಬಂದ್ರೆ ಸಾಯಿಸ್ಬಿಡ್ತೀನಿ.